ಬಸವಣ್ಣನ ಬೋಧನೆಗಳು ಅವರ 11-12ನೇ ಶತಮಾನದಲ್ಲಿ ಬೋಧಿಸಿರುವ ತತ್ವಗಳಿರ್ಬೋದು, ಆದರ್ಶಗಳು ಇರ್ಬೋದು, ಅಂದಿನ ಕಾಲದಲ್ಲಿ ಎಷ್ಟು ಪ್ರಸ್ತುತವೋ ಇವತ್ತು ಸಹ ಅಷ್ಟೇನೆ ಪ್ರಸ್ತುತ ಅಂತ ಹೇಳಲಿಕ್ಕೆ ಈ ವೇದಿಕೆ ಮೂಲಕ ಇಷ್ಟಪಡ್ತೀನಿ. ಅಂದಿನ ಕಾಲದಲ್ಲಿ ಇವತ್ತು ನೀವು ಯಾರಾದರೂ ಒಬ್ರು ಪ್ರೊಫೆಸರು ಅಥವಾ ಆಧುನಿಕ ಕಾಲದ ಒಂದು ತರ್ಕಶಾಸ್ತ್ರದ ತಜ್ಞರು ನಿಮ್ಮ ಮುಂದೆ ಕೂತ್ಬಿಟ್ಟು ಇಂಥ ಆದರ್ಶಗಳನ್ನು ಮಂಡಿಸಿದ್ರೆ ನೀವು ಇದು ಬಹಳ ಆಧುನಿಕತೆ ಅಥವಾ ಆಧುನಿಕ ದೃಷ್ಟಿಯಿಂದ ನೋಡಿದ್ರೂ ಸಹ ಅದು ಬಹಳ ಪ್ರಸ್ತುತ ಅಂತ ನೀವು ಒಂದು ಅಭಿಪ್ರಾಯವನ್ನು ಸಲ್ಲಿಸ್ತಾ ಇದ್ರಿ. ಅಂಥ ಮಹಾನ್ ವ್ಯಕ್ತಿ ಒಂದು ಕನ್ನಡಿಗರ ಪಾರಂಪರೆಯಲ್ಲೇ ಬಂದಿರೋರು ಮತ್ತು ಕನ್ನಡಿಗರ ಗುಣವನ್ನು ಅಥವಾ ನಮ್ಮ ಪಾರಂಪರೆಯನ್ನು ಸರಿಯಾದ ದಾರಿಯಲ್ಲಿ ತರಿಸಿರುವಂಥದ್ದು ಕೀರ್ತಿ ಅವ್ರಿಗೂ ಕೂಡ ಸಲ್ಲಬೇಕಾಗಿದೆ. ಪ್ರಸ್ತುತ ವಿಜಯಪುರದ ನಮ್ಮ ಬಾಗೇವಾಡಿಯಲ್ಲಿ ಹುಟ್ಟಿರೋದು ಗುರು ಬಸವಣ್ಣ. ಅಂಥ ಒಂದು ಶಾಂತ ಜಾಗದಿಂದನೂ ಇನ್ನೂ ಒಂದು ಶಾಂತ ಜಾಗಕ್ಕೆ ಹೋಗಬೇಕು ಅಂತ ಸಂಗಮಕ್ಕೆ ಹೋಗಿ ಅಲ್ಲಿ ತಮ್ಮ ಗುರುಗಳ ಜೊತೆಗೆ ತಮ್ಮ ಏನು ಪಾರಂಪರೆ, ವೀರಶೈವ ಪಾರಂಪರೆಗೆ ಒಂದು ರೀತಿ ತಿಳುವಳಿಕೆ ಹೆಚ್ಚಿಸಿಕೊಂಡು ಆವಾಗ ಅಂದಿನ ರಾಜರು ಚಾಲುಕ್ಯ ರಾಜ್ಯದ ಒಂದು ಕೊನೆಯ ಒಂದು ದಶಕಗಳಲ್ಲಿ ಒಬ್ಬ ಪ್ರತಿಭಾನ್ವಿತ ಒಂದು ಮಂತ್ರಿಯಾಗಿ ಗುರುತಿಸಿ ಅಲ್ಲಿಗೆ ಅವರು ಮಂತ್ರಿಯಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದರು. ಅದರ ಮೂಲಕ ಒಂದು ದೊಡ್ಡ ವೇದಿಕೆ ಸಿಕ್ಕಿ ಅಂದಿನ ಕಾಲದಲ್ಲಿ ಏನೇನು ಕೆಟ್ಟ ಪ್ರಭಾವಗಳು ಬಂದಿತ್ತು ಅಥವಾ ಕೆಟ್ಟ ಪದ್ಧತಿಗಳು ಬಂದಿತ್ತು ನಮ್ಮ ಸಮಾಜದಲ್ಲಿ, ಬಲಿ ಪದ್ಧತಿ ಇರ್ಬೋದು, ಅನೇಕ ಒಂದು ಕೆಟ್ಟ ಪದ್ಧತಿಗಳು ಬಂದಿತ್ತು, ಅದೆಲ್ಲನೂ ಕೂಡ ವಿರೋಧ ಮಾಡಿ ಕನ್ನಡಿಗರ ಪಾರಂಪರೆ, ಭಾರತೀಯ ಪಾರಂಪರೆಯನ್ನು ಕೂಡ ಸರಿಯಾದ ದಾರಿಗೆ ತಂದು ಒಂದು ರೀತಿ ಮುಂದೆ ಬರುವಂಥದ್ದು ವಿಜಯನಗರ ಸಾಮ್ರಾಜ್ಯಕ್ಕೂ ಕೂಡ ಒಂದು ರೀತಿಯ ಒಂದು ಮಾರ್ಗವನ್ನು ತೋರಿಸ್ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅಂಥ ಒಂದು ಪಾರಂಪರೆ ಬಸವಣ್ಣಗೆ ಸೇರಬೇಕಾಗಿರ್ತಕ್ಕಂಥದ್ದು. ಕನ್ನಡಿಗರು ಸದಾ ಅವ್ರನ್ನ ಸ್ಮರಣೆ ಮಾಡಬೇಕಾಗಿದೆ. ಮತ್ತೆ ಬರೀ ಕನ್ನಡಿಗರು ಅಲ್ಲ, ಸಮಸ್ತ ಭಾರತೀಯರ ಒಂದು ಅವ್ರನ್ನ ಸದಾ ಸ್ಮರಣೆ ಮಾಡಬೇಕಾಗಿದೆ. ಯಾತಿಕಂದ್ರೆ ಇಂದಿನ ಸಂವಿಧಾನಕ್ಕೂ ಕೂಡ ಅವರ ಕೊಡುಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾತಿಕಂದ್ರೆ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂಥ ಅನುಭವ ಮಂಟಪ ಇರ್ಬೋದು, ಅವರ ಬೋಧನೆಗಳು ಇರ್ಬೋದು, ಅದೆಲ್ಲನೂ ಕೂಡ ಅದರ ಪ್ರಭಾವ ನಮ್ಮ ಸಂವಿಧಾನದಲ್ಲೇ ಇದೆ. ಮತ್ತೆ ಅವರು ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಮೂಲ ಭಾರತೀಯ ಪಾರಂಪರೆ ಏನಿದೆ ಅಂದ್ರೆ ಅಂದಿನ ಕಾಲದಲ್ಲಿ ಋಷಿ ಮುನಿಗಳು ಇಡೀ ಬ್ರಹ್ಮಾಂಡದ ಸತ್ಯಗಳನ್ನು ಏನು ಅವರು ಗುರುತಿಸಿ ಅಥವಾ ಅದರ ಏನು ಪ್ರಕೃತಿಯಲ್ಲಿರುವಂಥ ಸತ್ಯಗಳು, ಬ್ರಹ್ಮಾಂಡದಲ್ಲಿರುವಂಥ ಸತ್ಯಗಳು ತಮ್ಮ ತಪಸ್ಸು ಮೂಲಕ ಅವರು ನಮ್ಮ ಗ್ರಂಥಗಳ ಮೂಲಕ ನಮ್ಮೆಲ್ಲರಿಗೂ ಲಭ್ಯ ಮಾಡಿಕೊಟ್ರು. ಅದೇ ಅಂತೆ ಅವರು ಕೂಡ ಆ ಸಂಸ್ಕೃತದ ಒಂದು ಏನು ಕಠಿಣವಾದಂಥ ಒಂದು ಸೆಂಟೆನ್ಸ್ಗಳು, ವ್ಯಾಖ್ಯಾನಗಳು ಎಲ್ಲಾನು ಏನಿತ್ತು ಅದನ್ನ ಕನ್ನಡದಲ್ಲಿ ಎಲ್ಲರಿಗೂ ಸುಲಭವಾಗಿ ಅವರ ವಚನ ಮೂಲಕ ಎಲ್ಲರಿಗೂ ಲಭ್ಯ ಮಾಡಿಕೊಟ್ರು. ಇದನ್ನು ಕೂಡ ನಾವು ಬಹಳ ಸ್ಮರಣೆ ಮಾಡಬೇಕಾಗಿದ್ದು. ಎಲ್ಲರಿಗೂ ಸುಲಭವಾಗಿ ನಮ್ಮ ಮೂಲ ಭಾರತೀಯ ಪಾರಂಪರೆ ಮತ್ತು ಯಾವ ರೀತಿ ನಮ್ಮ ಮುಂದೆ ಬರುವಂಥ ಸಮಾಜನ ನಿರ್ಮಾಣ ಮಾಡಬೇಕು ಅಂತ ಒಂದು ದಾರಿಯನ್ನು ತೋರಿಸ್ಕೊಟ್ರು. ಇದೆಲ್ಲ ಇತಿಹಾಸ ಮತ್ತು ಇಂಥ ಒಂದು ವೇದಿಕೆಯಲ್ಲಿ ನಾನು ಏನು ಹೆಚ್ಚು ಗುರು ಬಸವಣ್ಣನ ಬೋಧನೆ ಇರ್ಬೋದು, ಅವ್ರ ವಚನ ಇರ್ಬೋದು ಇತ್ಯಾದಿ ಏನು ಹೇಳೋ ಅವಶ್ಯಕತೆ ಇಲ್ಲ, ಇಲ್ಲೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಇವತ್ತು ಅಂಥ ಬಸವ ಜಯಂತಿಯ ಸಂದರ್ಭದಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕಾಗಿರೋದು ಭವಿಷ್ಯ ಯಾವ ರೀತಿ ರೂಪಿಸಬೇಕು ಅಂತ. ಅದು ಎಲ್ಲಕ್ಕಿಂತ ಮುಖ್ಯ. ಅವರು ಅಂದಿನ ಕಾಲದಲ್ಲಿ ಸಮಾಜವನ್ನು ಪರಿವರ್ತನೆ ಮಾಡಿ ಕನ್ನಡಿಗರಿಗೂ ಸರಿಯಾದ ದಾರಿಯಲ್ಲಿ ತೋರಿಸ್ಕೊಟ್ರು. ಅದೇ ಅಂತೆ ಇವತ್ತು ಕೂಡ ಆ ಕೆಲಸ ಆಗ್ಬೇಕಾಗಿದೆ. ಈ ಜಯಂತಿ ಬರೀ ಒಂದು ಆಚರಣೆ ಮಾಡೋ ದಿನ ಅಲ್ಲ, ರಾಜಕೀಯ ದೃಷ್ಟಿಯಲ್ಲಿ ಇಂಥ ಒಂದು ಭಾಷಣ ಮಾಡುವಂಥದ್ದು ಒಂದು ಅವಕಾಶ ಅಲ್ಲ. ನಿಜಕ್ಕೂ ಭಾರತದ ಭವಿಷ್ಯ ಯಾವ ರೀತಿ ರೂಪಿಸಬೇಕಾಗಿರ್ತಕ್ಕಂಥ ಚರ್ಚೆ ಆಗ್ಬೇಕಾಗಿರೋದು ಇಂಥ ದಿನಗಳಲ್ಲಿ. ಇಂಥ ಒಂದು ಒಳ್ಳೆಯ ವೇದಿಕೆ ಮೂಲಕ ನೀವೆಲ್ಲರೂ ಇಂಥ ಚರ್ಚೆಗೆ ಬರಬೇಕಾಗಿದೆ. ಭಾರತ ಇವಾಗ ಒಂದು ಆರ್ಥಿಕ ಶಕ್ತಿಯಾಗಿದೆ. ಬಹುಶಃ ಈ ಒಂದು ಆಪರೇಷನ್ ಸಿಂಧೂರ್ ಮೂಲಕ ಒಂದಾದ್ರೂ ಬಂದಿದೆ ಬಹಳ ಸ್ಪಷ್ಟವಾಗಿ. ಮಿಲಿಟರಿ ಸೂಪರ್ ಪವರ್ ಅನ್ನು ಕೂಡ ಆಗಿದೆ. ಅದನ್ನು ಕೂಡ ನಾವು ಸ್ಮರಣೆ ಮಾಡಬೇಕು. ನಿರ್ದಿಷ್ಟವಾಗಿ ನಾವು ಬರೀ ಭಯೋತ್ಪಾದಕರ ಗುಡಿ ಮೇಲೆ ಅಥವಾ ಅವರ ಒಂದು ಏನು ಶಿಬಿರಗಳಿದಾವೆ ಅದ್ರ ಮೇಲೆ ನಾವು ದಾಳಿ ಮಾಡಿದ್ವಿ. ಅವ್ರು ಬಂದು ನಮ್ಮ ಕಡೆ ಅಮಾಯಕರನ್ನು ಬಂದು ಕೊಲೆ ಮಾಡಿರ್ತಕ್ಕಂಥದ್ದು ಕೆಲಸ ನಾವೇನು ಮಾಡಿಲ್ಲ. ನಾವು ನಿರ್ದಿಷ್ಟವಾಗಿ ನಮ್ಮ ಶತ್ರುಗಳು ಭಯೋತ್ಪಾದಕರು ಅಂತ ಗುರುತಿಸಿ ಕ್ಯಾಲ್ಕ್ಯುಲೇಟೆಡ್, ನಿಖರವಾಗಿ ನಿರ್ದಿಷ್ಟವಾಗಿ ಆ ಕ್ಯಾಂಪ್ಗಳನ್ನೇ ಗುರುತಿಸಿ ಅದರ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಅಂತ ತತ್ವಗಳು ಎಲ್ಲ ಬಂದಿರೋದು ಗುರು ಬಸವಣ್ಣನ ಒಂದು ಪಾರಂಪರೆಯಿಂದಾನೆ. ಇದನ್ನು ಕೂಡ ನಾವು ಬಹಳ ಸ್ಪಷ್ಟವಾಗಿ ಇದನ್ನ ನಾವು ಸ್ಮರಣೆ ಮಾಡಬೇಕಾಗಿದೆ. ಇವತ್ತಿನ ಭಾರತ ಒಂದು ಆರ್ಥಿಕ ಶಕ್ತಿ, ಒಂದು ಮಿಲಿಟರಿ ಸೂಪರ್ ಪವರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದ್ರೆ ಇದು ನಮ್ಮ ಇತಿಹಾಸದಲ್ಲೂ ನಾವು ಆಗಿದ್ವಿ. 15ನೇ ಶತಮಾನ ತನಕ ಚೈನಾ ಜೊತೆ ಭಾರತನೂ ಕೂಡ ಬಹಳ ಒಂದು ಆರ್ಥಿಕವಾಗಿ ಪ್ರಬಲವಾಗಿರ್ತಕ್ಕಂಥದ್ದು, ಮತ್ತೆ ಅದ್ರ ಜೊತೆಗೆ ಒಂದು ಮಿಲಿಟರಿ ಸೂಪರ್ ಪವರ್ನು ಕೂಡ. ಎಲ್ಲ ದೇಶಗಳು ಎಲ್ಲ ಉತ್ಪಾದಿಸುವಂಥದ್ದು ಎಲ್ಲನೂ ಕೂಡ ಮೇಕ್ ಇನ್ ಇಂಡಿಯಾನೇ ಆಗ್ತಾ ಇತ್ತು.
ಆದರೆ ನಾವು ಯಾವತ್ತೂ ಆರ್ಥಿಕವಾಗಿ ಅಥವಾ ನಮ್ಮ ಮಿಲಿಟರಿ ಮೈಟ್ ಇಂದ ನಾವು ಯಾವತ್ತೂ ಗುರುತಿಸಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಪಾರಂಪರೆಯಿಂದಾನೇ ನಾವು ಗುರುತಿಸಿರುವಂತ ದೇಶ. ಇದು ಬಹಳ ಮುಖ್ಯ. ಏನೇ ಇದ್ರೂ ನಮ್ಮ ಶ್ರೇಷ್ಠ ಭಾರತ, ವಿಕಸಿತ ಭಾರತ ಏನು ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿರಾಸತ್ ಅಂತ. ಅಂದ್ರೆ ವಿರಾಸತ್ ಅಂದ್ರೆ ಏನು? ಪಾರಂಪರೆ ಆಧಾರ ಮೇಲೆ ಈ ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡ್ತಾ ಇದೀವಿ. ಅದೇ ಅಂತೆ ಅವರು ಎಲ್ಲ ಏನು ನಮ್ಮ ಭಾರತೀಯ ಪಾರಂಪರ್ಯ ಸಂರಕ್ಷಣೆ ಮಾಡ್ತಾ ಮುಂದುವರಿತಾ ಇದ್ದಾರೆ. ಗುರು ಬಸವಣ್ಣನ ಒಂದು ಬೋಧನೆಯನ್ನು ಕೂಡ ಏನು ವಿಕಸಿತ ಭಾರತಕ್ಕೆ ಅದರ ಆಧಾರ ಮೇಲೆ ನಾವು ನಿರ್ಮಾಣ ಮಾಡಬೇಕಾಗಿದೆ. ಈ ವಿಕಸಿತ ಕರ್ನಾಟಕವನ್ನು ನಾವು ನಿರ್ಮಾಣ ಮಾಡುವಾಗ ಗುರು ಬಸವಣ್ಣನ ಬೋಧನೆಗೆ ನಾವು ಮುಂದೆ ಇಟ್ಟು ಅದನ್ನ ನಾವು ನಿರ್ಮಾಣ ಮಾಡಬೇಕಾಗಿರೋದು ಅತಿ ಅವಶ್ಯ. ಯಾಕಂದ್ರೆ ಭಾರತೀಯರು ಸದಾ ನಮ್ಮ ಸಂಸ್ಕೃತಿ, ನಮ್ಮ ಪಾರಂಪರೆ, ಬಂದಿರುವ ಇತಿಹಾಸದ ಆಧಾರ ಮೇಲೆ ನಾವು ಮುಂದುವರಿತಾ ಬಂದಿರತಕ್ಕಂಥ ದೇಶ. ಸೊ ಇಂಥ ಒಂದು ಒಳ್ಳೆ ವೇದಿಕೆ ಮೂಲಕ ಇದನ್ನ ಚರ್ಚೆ ಮಾಡ್ತಾ ಮುಂದುವರಿಯೋಣ ಅಂತ ಹೇಳ್ತಾ, ಈ ಒಂದು ಸುಂದರ ಕಾರ್ಯಕ್ರಮವನ್ನು ರೂಪಿಸಿರೋದು, ಸಂಘಟಿಸಿರುವಂತದ್ದು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾಗೆ ನನ್ನ ಕೃತಜ್ಞತೆಗಳು. ಅರಮನೆ ಮುಂದೇನು ನೀವು ನಿನ್ನೆ ಬೆಳಗ್ಗೆ ಅಥವಾ ಇವತ್ತು ಬೆಳಗ್ಗೆನೂ ನಿನ್ನೆ ಬೆಳಗ್ಗೆ ಒಂದು ದೊಡ್ಡ ಮೆರವಣಿಗೆಯನ್ನು ನಡೀತು, ಎಲ್ಲಾನು ಕೂಡ ವೀಕ್ಷಿಸಿದ್ವಿ. ಬಹಳ ಸಂತೋಷದ ವಿಚಾರ. ಇಂಥ ಒಳ್ಳೆ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ಕೆಲಸ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಗುರು ಬಸವಣ್ಣನ ಬೋಧನೆಗಳು ಶಾಶ್ವತವಾಗಿ ಉಳಿಯುವಂಥದ್ದು ಕೆಲಸ ನಾವೆಲ್ಲರೂ ಜೊತೆಗೆ ಮಾಡಬೇಕಾಗಿದೆ. ಇದು ಯಾವುದೇ ಒಂದು ಧರ್ಮ, ಜಾತಿ ಅಥವಾ ಜನಾಂಗಕ್ಕೆ ಅಥವಾ ಯಾವುದೇ ಒಂದು ರಾಜ್ಯ ಅಥವಾ ನಮ್ಮ ದೇಶಕ್ಕೂ ಕೂಡ ಸೇರಿಲ್ಲ. ಇಡೀ ವಿಶ್ವಕ್ಕೆ ಲಾಭ ಆಗುವಂಥದ್ದು ಒಂದು ಬೋಧನೆಗಳು. ಅದಕ್ಕಾಗಿ ಒಂದು ಒಳ್ಳೆ ಹೋರಾಟವನ್ನು ಮಾಡೋದು ನಮ್ಮ ಭವಿಷ್ಯದಲ್ಲಿ. ಮತ್ತೆ ಇವರ ಬೋಧನೆಗಳ ಮೂಲಕ, ಗುರು ಬಸವಣ್ಣನ ಬೋಧನೆ ಮೂಲಕ ಈ ಶ್ರೇಷ್ಠ ಭಾರತಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಜೈ ಹಿಂದ್, ಜೈ ಕರ್ನಾಟಕ.